ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಸ್ವಿಟ್ಜರ್ಲ್ಯಾಂಡ್ GDPಯಷ್ಟು ಮಸ್ಕ್ ಸ್ಯಾಲರಿ. ಟೆಸ್ಲಾದಿಂದ ವಿಶ್ವದಲ್ಲೇ ಅತಿದೊಡ್ಡ ಪ್ಯಾಕೇಜ್. ಕಂಡೀಷನ್ಸ್ ಮುರಿದ್ರೆ ಭಾರಿ ಫೈನ್. ಏನಿದು ಮಸ್ಕ್ ಟೆಸ್ಲಾ ಮನಿಯಾಟ? ನಿಮ್ಮ ಆಫೀಸಲ್ಲಿ ಎಷ್ಟು ದೊಡ್ಡ ಸ್ಯಾಲರಿ ಪ್ಯಾಕೇಜ್ ಇರ್ಬೋದು? 10 ಲಕ್ಷ, 20 ಲಕ್ಷ, 50 ಲಕ್ಷ. ಟೆಸ್ಲಾ ತನ್ನ CEO ಇಲಾನ್ ಮಸ್ಕ್ಗೆ 80 ಲಕ್ಷ ರೂಪಾಯಿ ಅಲ್ಲ, 80 ಲಕ್ಷ ಕೋಟಿ ರೂಪಾಯಿನ ಸ್ಯಾಲರಿ ಕೊಡೋಕೆ ಹೊರಟಿದ್ದಾರೆ. ಎಷ್ಟೋ 80 ಲಕ್ಷ ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ಅಲ್ಲ, 100 ಕೋಟಿ ರೂಪಾಯಿ ಅಲ್ಲ, 1000 ಕೋಟಿ ರೂಪಾಯಿ ಅಲ್ಲ, 10,000 ಕೋಟಿ ರೂಪಾಯಿ ಅಲ್ಲ, ಲಕ್ಷ ಕೋಟಿ ರೂಪಾಯಿ ಅಲ್ಲ, 10 ಲಕ್ಷ ಕೋಟಿ ರೂಪಾಯಿ ಅಲ್ಲ, 80 ಲಕ್ಷ ಕೋಟಿ ರೂಪಾಯಿ ಸ್ಯಾಲ್ರಿ ಕೊಡೋಕೆ ಹೊರಟಿದ್ದಾರೆ. $1 ಟ್ರಿಲಿಯನ್. ಇಡೀ ಸ್ವಿಟ್ಜರ್ಲ್ಯಾಂಡ್ನ ಆರ್ಥಿಕತೆಗಿಂತ ದೊಡ್ಡ ಅಮೌಂಟ್ನ ಸಂಬಳ ಕೊಡೋಕೆ ಹೊರಟಿದ್ದಾರೆ. ಭಾರತದ ಎಂಟೈರ್ GDPಯ ಕಾಲು ಭಾಗ ಸಂಬಳ ಕೊಡೋಕೆ ಹೊರಟಿದ್ದಾರೆ ಒಬ್ಬ ಮಹಾಶಯನಿಗೆ, ಮಸ್ಕ್ ಮಹಾಶಯನಿಗೆ. ಈ ಮೂಲಕ ಮಸ್ಕ್ ಕಾರ್ಪೊರೇಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ಯಾಕೇಜನ್ನು ಜೇಬಿಗಿಳಿಸೋ ವ್ಯಕ್ತಿ ಆಗೋಕೆ ಹೊರಟಿದ್ದಾರೆ. ಆದರೆ ಕಂಡೀಷನ್ಸ್ ಅಪ್ಲೈ. ಟೆಸ್ಲಾ ಇಷ್ಟೊಂದು ಸ್ಯಾಲ್ರಿಯನ್ನು ಸುಮ್ಮನೆ ಮಸ್ಕ್ಗೆ ಕೊಡ್ತಾ ಇಲ್ಲ. ಒಂದಿಷ್ಟು ಷರತ್ತುಗಳನ್ನು ಕೂಡ ಹಾಕಿದೆ. ಅದನ್ನು ಪಾಲಿಸಿದ್ರೆ ಮಾತ್ರ ಟೆಸ್ಲಾ $1 ಟ್ರಿಲಿಯನ್ ಸ್ಯಾಲ್ರಿ. ಇಲ್ಲಾಂದರೆ ಟೆಸ್ಲಾ ಮಸ್ಕ್ಗೆ ಟುಸ್ಲಾ ಮಾಡುತ್ತೆ, ಹೆವಿ ಫೈನ್ ಹಾಕುತ್ತೆ. ಹೀಗಾಗಿ ತುಂಬ ಇಂಟ್ರೆಸ್ಟಿಂಗ್ ಪ್ಯಾಕೇಜ್ ಇದು. ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಸ್ಕಿಗೆ ಇಷ್ಟೊಂದು ದೊಡ್ಡ ಸ್ಯಾಲ್ರಿಯನ್ನು, ಅವನೊಂದು ದೇಶದ GDP ಸೈಜ್ ಸ್ಯಾಲ್ರಿಯನ್ನು ಏನಕ್ಕೆ ಕೊಡ್ತಿದ್ದಾರೆ? ಮಸ್ಕ್ ಅದು ದುಡ್ಡಿಟ್ಕೊಂಡು ಏನು ಮಾಡ್ತಾರೆ? ಮಸ್ಕ್ ತಾವೇ ಓನರ್ ಆಗಿದ್ರು ಯಾಕೆ ಸ್ಯಾಲ್ರಿ ಪಡೆಯೋಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅವ್ರದ್ದೇ ಕಂಪ್ನಿಲಿ? ಟೆಸ್ಲಾ ಹಾಕಿರೋ ಕಂಡೀಷನ್ಸ್ ಏನು? ಒಂದು ವೇಳೆ ಅದನ್ನು ರೀಚ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಕಾರ್ಪೊರೇಟ್ ಥ್ರಿಲ್ಲರ್ ಸ್ಟೋರಿಯಲ್ಲಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ಬಟನ್ ಇದೆ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. $1 ಟ್ರಿಲಿಯನ್ ಸ್ಯಾಲರಿ, ಟೆಸ್ಲಾ ಮಸ್ಕ್ ಮನಿಯಾಟ. ನವೆಂಬರ್ 6ನೇ ತಾರೀಕು ಸಂಜೆ ಟೆಸ್ಲಾ ಈ ಘೋಷಣೆ ಮಾಡಿದೆ. ಟೆಕ್ಸಾಸ್ನ ಟೆಸ್ಲಾ ಮುಖ್ಯ ಕಚೇರಿಯಲ್ಲಿ ಷೇರುದಾರರ ವಾರ್ಷಿಕ ಮೀಟಿಂಗ್ ಇತ್ತು. ಈ ವೇಳೆ 75% ವೋಟ್ಗಳೊಂದಿಗೆ ಮಸ್ಕ್ಗೆ ಎಷ್ಟು ದೊಡ್ಡ ಸ್ಯಾಲರಿ ಕೊಡೋಕೆ ಓಕೆ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಸ್ಕ್ಗೆ ಟೆಸ್ಲಾ ಮಾಲೀಕ ಅಂದಮೇಲೆ ಅವರಿಗೆ ಯಾಕೆ ಸ್ಯಾಲ್ರಿ? ಒಂದು ವೇಳೆ ಸ್ಯಾಲ್ರಿ ತಗೋಬೇಕಂದ್ರೂ ಕೂಡ ಅದಕ್ಕೆ ಯಾಕೆ ವೋಟಿಂಗ್ ಎಲ್ಲ ಅನ್ನೋ ಪ್ರಶ್ನೆ ಮಾಡಬಹುದು. ಆದರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಯಾವುದೇ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿಯಲ್ಲಿ ಓನರ್ ಆಗಬೇಕು ಅಂದರೆ ಮೆಜಾರಿಟಿ ಓನರ್ ಆಗಬೇಕು ಅಂದರೆ 50%ಗಿಂತ ಚೂರಾದರೂ ಜಾಸ್ತಿ ಶೇರನ್ನು ಹೊಂದಿರಬೇಕಾಗತ್ತೆ. ಆವಾಗ ಮೆಜಾರಿಟಿ ಓನರ್ಸ್ ಅಂತ ಕರಿಬೋದು. ಇಲ್ಲಾಂದರೆ ಮೈನಾರಿಟಿ ಓನರ್ಸ್ ಅಷ್ಟೇ, ಚಿಕ್ಕ ಸ್ವಲ್ಪ ಶೇರ್ ಇತ್ತು ಅಂದರೆ. ಕಾರ್ಪೊರೇಟ್ ಭಾಷೆಯಲ್ಲಿ ಈ ರೀತಿ ಮೆಜಾರಿಟಿ ಓನರ್ಸನ್ನು ಅಥವಾ ಸೈಸಬಲ್ ಷೇರು ಹೊಂದಿರೋ ಒಂದು ಸಮೂಹವನ್ನು, ಗ್ರೂಪನ್ನು ಪ್ರಮೋಟರ್ಸ್ ಗ್ರೂಪ್ ಅಂತ ಕರೀತಾರೆ. ಅಂಥದ್ರಲ್ಲಿ ಮಸ್ಕ್ ಟೆಸ್ಲಾದಲ್ಲಿ ಸುಮಾರು 13% ಷೇರುಗಳನ್ನು ಮಾತ್ರ ಹೊಂದಿದ್ರು. ಹೀಗಾಗಿ ಅವರು ಟೆಸ್ಲಾದ ಅತಿದೊಡ್ಡ ಷೇರುದಾರ ಅಷ್ಟೇ. ಕಂಪನಿ ನಡೆಸೋದು ಟೆಸ್ಲಾದ ಬೋರ್ಡ್. ಅದರಲ್ಲಿ 8 ಜನ ಡೈರೆಕ್ಟರ್ಸ್ ಇದ್ದಾರೆ. ಬಟ್ ಕಂಪನಿಯ ಆಗು ಹೋಗು ನೋಡ್ಕೊಳ್ಳೋಕೆ ಟೆಸ್ಲಾ ಬೋರ್ಡ್ ಕೆಲಸಗಾರರನ್ನು ನೇಮಿಸ್ಕೊಳ್ಳುತ್ತೆ. ಈ ಡೈರೆಕ್ಟರ್ಸ್ ಎಲ್ಲ ಸೇರಿಕೊಂಡು, ಅಂದರೆ ಬೋರ್ಡ್ನವರು, ಕಂಪನಿಯ ಆಗು ಹೋಗು ನೋಡ್ಕೊಳ್ಳೋಕೆ ಅಪಾಯಿಂಟ್ಮೆಂಟ್ಸ್ನ ಮಾಡ್ತಾರೆ. CEO ಇತ್ಯಾದಿ ರೋಲ್ಸ್ಗೆ ಕೆಲಸಗಾರರನ್ನು ನೇಮಿಸ್ಕೊಳ್ತಾರೆ. ಅದೇ ರೀತಿ ಮಸ್ಕ್ರನ್ನ CEO ಆಗಿ ನೇಮಿಸ್ಕೊಂಡಿದ್ದಾರೆ. ಆ CEO ಕೆಲಸಕ್ಕಾಗಿ ಮಸ್ಕ್ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಸ್ಯಾಲ್ರಿ ಪಡೆಯೋದಕ್ಕೆ ಮಸ್ಕ್ ಸಾಕಷ್ಟು ಸರ್ಕಸ್ ನಡೆಸಬೇಕಾಯಿತು. ಎಲೆಕ್ಷನ್ ಕ್ಯಾಂಪೇನ್ ಥರ ದೊಡ್ಡ ಅಭಿಯಾನ ನಡೆಸಿ ಷೇರುದಾರರು ತಮ್ಮ ಪರ ವೋಟ್ ಮಾಡುವಂತೆ ನೋಡಿಕೊಂಡ್ರು. ಟೆಸ್ಲಾ ಬೋರ್ಡ್ನ ಚೇರ್ಮನ್ ರಾಬಿನ್ ಡೆನ್ಹೋಮ್ರಂತೂ ಈ ಸ್ಯಾಲ್ರಿ ಕೊಡಲಿಲ್ಲ ಅಂದರೆ ಮಸ್ಕ್ ಕಂಪನಿ ಬಿಟ್ಟು ಹೋಗ್ತಾರೆ ನೋಡಿ ಅಂತ ಹೇಳಿ ಷೇರುದಾರರಿಗೆ ಹೆದರಿಸಿ ಪತ್ರ ಬರೆದಿದ್ರು. ಕೊನೆಗೆ ಷೇರುದಾರರು ಇಲ್ಲ, ಟೆಸ್ಲಾ ಸಾಧನೆಗೆ ಮಸ್ಕ್ ಲೀಡರ್ಶಿಪ್ಪೇ ಮುಖ್ಯ ಕಾರಣ ಅಂತ ಮಸ್ಕ್ರ ಪರ ವೋಟ್ ಮಾಡಿದ್ದಾರೆ. $1 ಟ್ರಿಲಿಯನ್ ಸ್ಯಾಲ್ರಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಸ್ಯಾಲ್ರಿ ಅನೌನ್ಸ್ ಆಗ್ತಿದ್ದ ಹಾಗೆ ಮಸ್ಕಿಗೆ ಭಾಳ ಖುಷಿ ಆಯ್ತಲ್ಲ. ಕುಣಿದು ಕುಪ್ಪಳಿಸಿದ್ದೇನೋ ಈ ಮಸ್ಕ್ ಮಹಾಶಯ. ಅವರೊಟ್ಟಿಗೆ ಟೆಸ್ಲಾದ ಆಪ್ಟಿಮಸ್ ರೋಬೋಗಳು ಕೂಡ ಕುಣಿದ್ಬಿಟ್ವು. ಮಸ್ಕ್ ಟೆಸ್ಲಾನ ಭವಿಷ್ಯದಲ್ಲಿ AI ಮತ್ತು ರೋಬೋ ಕಂಪನಿಯಾಗೂ ಟ್ರಾನ್ಸ್ಫಾರ್ಮ್ ಮಾಡ್ತೀನಿ ಎಂದಿದ್ದಾರೆ. ಈ ಪ್ಯಾಕೇಜ್ ಮೂಲಕ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನೇರ್
ಆಗ್ತಾ ಇದ್ದಾರೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಂಡೀಷನ್ಸ್ ಅಪ್ಲೈ. ಮಸ್ಕ್ಗೆ ಟೆಸ್ಲಾ ಷರತ್ತು. ಮಸ್ಕ್ಗೆ ಟೆಸ್ಲಾ ಈ ಸ್ಯಾಲರಿಯನ್ನ ಸುಮ್ಮನೆ ಕೊಡ್ತಾ ಇಲ್ಲ, ಕಂಡೀಷನ್ಸ್ ಹಾಕಿ ಮೈಲ್ ಸ್ಟೋನ್ ಬೇಸ್ಡ್ ಆಗಿ ಕೊಡ್ತಾ ಇದೆ. ಟೆಸ್ಲಾದ ಒಟ್ಟು ಮಾರ್ಕೆಟ್ ಮೌಲ್ಯವೇ $1.5 ಟ್ರಿಲಿಯನ್ ಇದೆ. ಅಂತದ್ರಲ್ಲಿ ಮಸ್ಕ್ ಒಬ್ಬರಿಗೇನೆ $1 ಟ್ರಿಲಿಯನ್ ಕೊಡೋದಂದ್ರೆ ಏನು, ಎಲ್ಲಿಂದ ಕೊಡ್ತಾರೆ? ಹೀಗಾಗಿ ಈ 1 ಟ್ರಿಲಿಯನ್ ನಮ್ಮ ನಿಮ್ಮ ಹಾಗೆ ಮಸ್ಕ್ಗೆ ಪ್ರತಿ ತಿಂಗಳು ಸ್ಯಾಲರಿ ಅಕೌಂಟ್ ಅಲ್ಲಿ ಬಂದು ಬೀಳಲ್ಲ. 12 ಕಂತುಗಳಲ್ಲಿ ಪ್ರತಿ ಕಂತಿಗೆ 1% ಟೆಸ್ಲಾ ಶೇರಿನಂತೆ ಸಿಗುತ್ತೆ. ಮಸ್ಕ್ ಬೇಕಾದ್ರೆ ಅದನ್ನ ಹಣವಾಗಿ ಕನ್ವರ್ಟ್ ಮಾಡ್ಕೋಬಹುದು. ಆದ್ರೆ ಪ್ರತಿಯೊಂದು ಕಂತಿಗೂ ಒಂದೊಂದು ಟಾರ್ಗೆಟ್ ಕೊಡಲಾಗಿದೆ. ಮಸ್ಕ್ ಆ ಟಾರ್ಗೆಟ್ ನ ಅಚೀವ್ ಮಾಡಿದ ನಂತರವಷ್ಟೇ ಈ ಷೇರು ಸಿಗುತ್ತೆ. ಹಾಗಿದ್ರೆ ಏನೇನ್ ಟಾರ್ಗೆಟ್ಸ್ ಇದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಒಟ್ಟು 2 ರೀತಿಯಲ್ಲಿ ಟಾರ್ಗೆಟ್ಸ್ ನ ಡಿವೈಡ್ ಮಾಡಲಾಗಿದೆ. ಒಂದು ಮಾರ್ಕೆಟ್ ಕ್ಯಾಪ್ ವಿಚಾರದಲ್ಲಿ, ಮತ್ತೊಂದು ಆಪರೇಷನಲ್ ವಿಚಾರದಲ್ಲಿ. ಮಾರ್ಕೆಟ್ ಕ್ಯಾಪ್ ವಿಚಾರದಲ್ಲಿ ಹೇಗೆ ಅಂದ್ರೆ, ಸದ್ಯ ಟೆಸ್ಲಾ ಮಾರ್ಕೆಟ್ ಕ್ಯಾಪ್ $1.5 ಟ್ರಿಲಿಯನ್ ಇದೆ. ಮುಂದಿನ 10 ವರ್ಷಗಳಲ್ಲಿ ಇದು $8.5 ಟ್ರಿಲಿಯನ್ ಆಗಬೇಕು. ಇದನ್ನ 12 ಹಂತಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ ಟೆಸ್ಲಾ ವ್ಯಾಲ್ಯೂ $2 ಟ್ರಿಲಿಯನ್ ಆಗಬೇಕು ಅನ್ನೋ ಗುರಿಯನ್ನ ಕೊಡಲಾಗಿದೆ. ಎರಡನೇ ಹಂತದಲ್ಲಿ $2.5 ಟ್ರಿಲಿಯನ್ ಆಗಬೇಕು ಅಂತ ಹೇಳಲಾಗಿದೆ. ಮೂರನೇ ಹಂತದಲ್ಲಿ $3 ಟ್ರಿಲಿಯನ್, ನಾಲ್ಕನೇ ಹಂತದಲ್ಲಿ $3.5 ಟ್ರಿಲಿಯನ್, 5ನೇ ಹಂತದಲ್ಲಿ $4 ಟ್ರಿಲಿಯನ್, ಹೀಗೆ 12 ಹಂತಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಪ್ರತಿ ಹಂತದ ಟಾರ್ಗೆಟ್ ಮುಗಿಸಿದಾಗಲೂ ಮಸ್ಕ್ ಮಹಾಶಯಂಗೆ 1% ಶೇರ್ ಸಿಗುತ್ತೆ. ಆದ್ರೆ ಮಾರ್ಕೆಟ್ ಕ್ಯಾಪ್ ಒಂದು ಬಾರಿಗೆ ಅಥವಾ ಒಂದು ದಿನದ ಮಟ್ಟಿಗೆ ಟಾರ್ಗೆಟ್ ರೀಚ್ ಆದ್ರೆ ಸಾಕಾಗಲ್ಲ. ಕಂಪನಿ ಮಾರ್ಕೆಟ್ ಕ್ಯಾಪ್ ಸ್ಟೇಬಲ್ ಆಗಿರಬೇಕು. ನಿರಂತರ 6 ತಿಂಗಳ ಕಾಲ ಮೇಂಟೈನ್ ಮಾಡಬೇಕು. ಒಂದು ದಿನ ಟಾರ್ಗೆಟ್ ಮುಟ್ಟಿ ವಾಪಸ್ ಕೆಳಗೆ ಬಿದ್ದರೆ ಮಸ್ಕ್ಗೆ ದುಡ್ಡು ಸಿಗಲ್ಲ. ಪ್ಯಾಕೇಜ್ ನ್ಯಾಚುರಲ್ ಆಗಿ ಷೇರುಗಳ ಬೆಲೆ ಜಾಸ್ತಿ ಆಗಬೇಕು. ಮಾರ್ಕೆಟ್ ಮ್ಯಾನಿಪುಲೇಷನ್ ಆಗಬಾರದು ಅನ್ನೋದು ಹೂಡಿಕೆದಾರರ ಉದ್ದೇಶ. ಇವೆಲ್ಲ ಮಾರ್ಕೆಟ್ ಕ್ಯಾಪ್ ಬಗೆಗಿನ ಕಂಡೀಷನ್ಸ್ ಆದ್ರೆ, ಕಂಪನಿಯ ಪ್ರಾಡಕ್ಟ್ ಮತ್ತು ಪ್ರೊಡಕ್ಷನ್ ವಿಚಾರದಲ್ಲೂ ಕೂಡ ಹೂಡಿಕೆದಾರರು ಮಸ್ಕ್ಗೆ ಹಲವು ಟಾರ್ಗೆಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 4 ರೀತಿಯ ಆಪರೇಷನಲ್ ಗೋಲ್ಸ್ ಇವೆ. ಮೊದಲನೇದು, ಮುಂದಿನ 10 ವರ್ಷಗಳಲ್ಲಿ ಒಟ್ಟಾರೆ 20 ಮಿಲಿಯನ್ ಅಂದ್ರೆ 2 ಕೋಟಿ ಟೆಸ್ಲಾ ಕಾರುಗಳು ಮಾರಾಟ ಆಗಬೇಕು. ಎರಡನೇದು 10 ಮಿಲಿಯನ್ ಅಂದ್ರೆ 1 ಕೋಟಿ FSD ಸೆಲ್ಫ್ ಡ್ರೈವಿಂಗ್ ಕಾರುಗಳು ಸೇಲ್ ಆಗಬೇಕು. ಮೂರನೇದು, ಇದು ರೋಬೋಗಳ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಟೆಸ್ಲಾ ಆಪ್ಟಿಮಸ್ ಅನ್ನು ಅತ್ಯಾಧುನಿಕ ರೋಬೋ ತಯಾರಿಸ್ತಾ ಇದೆ. ಟೆಸ್ಲಾ ಬಾಟ್ ಅಂತ ಕೂಡ ಕರೀತಾರೆ. ಇಂತಹ 1 ಮಿಲಿಯನ್ ರೋಬೋಗಳು ಸೇಲ್ ಆಗಬೇಕು ಅಂತ ಹೇಳಿದ್ದಾರೆ. 4ನೇ ಟಾರ್ಗೆಟ್ ನಲ್ಲಿ 1 ಮಿಲಿಯನ್ ರೋಬೋ ಟ್ಯಾಕ್ಸಿ, ಸೈಬರ್ ಕ್ಯಾಬ್ಗಳು ರೋಡಿಗಿಳಿಬೇಕು ಅನ್ನೋ ಕಂಡೀಷನ್ಸ್ ಇದೆ. ಜೊತೆಗೆ ಇಷ್ಟು ಮಾರಾಟ ಮಾಡಿದ್ರೆ ಸಾಕಾಗಲ್ಲ, ಇದರಿಂದ ಟೆಸ್ಲಾಗೆ $400 ಬಿಲಿಯನ್ ಪ್ರಾಫಿಟ್ ಆಗಬೇಕು ಅಂತಲೂ ಹೇಳಲಾಗಿದೆ. ಇದನ್ನ ಕೂಡ ಎಬಿಟಾ ಲೆಕ್ಕದಲ್ಲಿ 50 ಬಿಲಿಯನ್, 80 ಬಿಲಿಯನ್, 130 ಬಿಲಿಯನ್, ಹೀಗೆ 8 ಹಂತದಲ್ಲಿ $400 ಬಿಲಿಯನ್ ಲಾಭ ತರೋ ಟಾರ್ಗೆಟ್ ಹಾಕಲಾಗಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಮೈಂಡರ್, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಆಲ್ರೆಡಿ ಲಾಂಚ್ ಆಗಿರೋದು ನಮ್ಗೆ ಗೊತ್ತಿರಬಹುದು. ದಿನಕ್ಕೆ $1 ಕಮ್ಮಿ ದರದಲ್ಲಿ ನೀವು ಕೂಡ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅವರಿಗೆ ಮಾತ್ರ ಅಲ್ಲಿ ಸಿಗುತ್ತೆ. ಹಾಗೆ ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗುತ್ತೆ. ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನೀವು ತೆಗೆದುಕೊಳ್ಳೋ ಒಂದೊಂದು ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನೋಡಿ. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಟೆಸ್ಲಾ ಬಿಟ್ಟು ಹೋಗಂಗಿಲ್ಲ. ಕೊನೆಯಲ್ಲಿ ಹೂಡಿಕೆದಾರರು ಮಸ್ಕ್ಗೆ ಇಂಥ ಒಂದು ಪ್ರಮುಖ ಕಂಡೀಷನ್ ಹಾಕಿದ್ದಾರೆ. ಮುಂದಿನ 7.5 ವರ್ಷ ಮಸ್ಕ್ ಟೆಸ್ಲಾ ಕಂಪನಿಯ CEO ಅಥವಾ ಬೇರೆ ಯಾವುದಾದ್ರೂ ಪ್ರಮುಖ ಹುದ್ದೆಯಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಮಸ್ಕ್ ಈ ಅವಧಿಯಲ್ಲಿ ತಮ್ಮ ಹುದ್ದೆಯಿಂದ ಕೆಳಗಿಳಿದ್ರೆ ಸ್ಯಾಲರಿ ಕಂತುಗಳನ್ನು ಸ್ಟಾಪ್ ಮಾಡಲಾಗುತ್ತೆ. ಈ ಮೂಲಕ ಮಸ್ಕ್ರ ಕಮಿಟ್ಮೆಂಟ್ನ ಹೂಡಿಕೆದಾರರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಹಾಗೆ ಮಸ್ಕ್ ಆ 7.5 ವರ್ಷದ ಬಳಿಕ ಬಿಟ್ಟು ಹೋದ್ರೂ ಕೂಡ ಟೆಸ್ಲಾ ಸ್ಟೇಬಲ್ ಆಗಿರಬೇಕು ಅನ್ನೋ ಕಂಡೀಷನ್ ಕೂಡ ಹಾಕಿದ್ದಾರೆ. ಅದರ ಪ್ರಕಾರ ಟೆಸ್ಲಾಗೆ ಮುಂದಿನ ನಾಯಕನನ್ನ ಮಸ್ಕ್ ರೆಡಿ ಮಾಡಬೇಕು. ಅಂದರೆ ಮಸ್ಕ್ ನಂತರ ಕಂಪನಿನ ಯಾರು ಮುನ್ನಡೆಸ್ತಾರೆ ಅನ್ನೋದ್ರ ಕುರಿತು ಸ್ಪಷ್ಟವಾದ ಪ್ಲಾನ್ ಮಾಡಬೇಕು. ಬಳಿಕ ಅಧಿಕಾರ ಹಸ್ತಾಂತರಕ್ಕೆ ಬೇಕಾದ ಅಗತ್ಯ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ ನೀವು, ಆಯ್ತಾ ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಇದೆಲ್ಲ ಪೂರೈಸಿದ್ರೆ ಮಸ್ಕ್ಗೆ ಟೆಸ್ಲಾದ ಇನ್ನೂ 12% ಶೇರು ಅಥವಾ $1 ಟ್ರಿಲಿಯನ್ ದುಡ್ಡು ಸಿಗುತ್ತೆ. ಇದು ಎಷ್ಟು ದೊಡ್ಡ ಅಮೌಂಟ್ ಅಂದರೆ ಪ್ರತಿದಿನ ಮಸ್ಕ್ ಜೇಬಿಗೆ $275 ಮಿಲಿಯನ್ ಬಂದು ಬೀಳುತ್ತೆ. ನೆದರ್ಲ್ಯಾಂಡ್, ಸೌದಿ ಅರೇಬಿಯಾ, ಸ್ವಿಟ್ಜರ್ಲ್ಯಾಂಡ್ನಂತಹ GDPಗೆ ಮಸ್ಕ್ ಸ್ಯಾಲರಿ ಸಮ ಆಗುತ್ತೆ. ಈ ದುಡ್ಡಲ್ಲಿ ಭಾರತ 15 ವರ್ಷಕ್ಕಾಗುವಷ್ಟು ಡಿಫೆನ್ಸ್ ಬಜೆಟ್ನ ಮಂಡಿಸ್ಬೋದು. ಅಥವಾ ಜಗತ್ತಲ್ಲಿರೋ ಹೊಸ ಐಫೋನ್ಗಳನ್ನೆಲ್ಲ 2 ಬಾರಿ ಖರೀದಿ ಮಾಡ್ಬೋದು. ದ ಕೀ ಮ್ಯಾನ್ ರಿಸ್ಕ್. ಇಲಾನ್ ಮಸ್ಕ್ಗೆ ಟೆಸ್ಲಾ ಇಷ್ಟು ದೊಡ್ಡ ಪ್ಯಾಕೇಜ್ ಕೊಡೋ ಹಿಂದೆ ಪ್ರಮುಖ ಕಾರಣ ಕೀ ಮ್ಯಾನ್ ರಿಸ್ಕ್.
ಅಂದರೆ ಒಬ್ಬ ಪ್ರಮುಖ ವ್ಯಕ್ತಿ ಕಂಪನಿ ಅಥವಾ ಸಂಸ್ಥೆ ಬಿಟ್ಟು ಹೋದಾಗ ಆ ಸಂಸ್ಥೆ ಅದರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಈ ಹಿಂದೆ ಸ್ಟೀವ್ ಜಾಬ್ಸ್ ವಿಚಾರದಲ್ಲಿ ಆ್ಯಪಲ್ ವ್ಯಾಲ್ಯೂ ಕಳ್ಕೊಂಡಿದ್ದು ನಿಮ್ಗೆ ನೆನಪಿರ್ಬೋದು. 1985ರಲ್ಲಿ ಆ್ಯಪಲ್ನಲ್ಲಿ ಇಂಥ ಎಡವಟ್ಟಾಗಿತ್ತು. ಆಂತರಿಕ ಕಚ್ಚಾಟ ಆಗಿ ಕಂಪನಿ ಹುಟ್ಟು ಹಾಕಿದ ಸಂಸ್ಥಾಪಕನನ್ನೇ ಹೊರಗೆ ಹಾಕಿದ್ರು ಶೇರ್ ಹೋಲ್ಡರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೇರಿಕೊಂಡು. ಆಮೇಲೆ ಸ್ಟೀವ್ ಜಾಬ್ಸ್ ಆ್ಯಪಲ್ನಿಂದ ರಿಸೈನ್ ಮಾಡಿ ಹೊರಗೆ ಹೋಗಿ ಪಿಕ್ಸಾರ್ ಜೊತೆ ಸೇರಿಕೊಂಡು ನೆಕ್ಸ್ಟ್ ಅನ್ನೋ ಮತ್ತೊಂದು ಟೆಕ್ ಕಂಪನಿ ಶುರು ಮಾಡಿದ್ರು. ಈ ಅವಧಿಯಲ್ಲಿ ಆ್ಯಪಲ್ ಇನ್ನೇನು ದಿವಾಳಿ ಆಗೋ ಹಂತಕ್ಕೆ ಹೋಗಿತ್ತು. ಯಾವುದೇ ಇನೋವೇಷನ್ ಇರಲಿಲ್ಲ. ಶುರು ಮಾಡಿರೋ ಪ್ರಾಜೆಕ್ಟ್ ಎಲ್ಲ ಕ್ಲೋಸ್ ಆಗ್ತಾ ಇದ್ವು. ಫುಲ್ ಫೇಲ್ಯೂರ್. ಕೊನೆಗೆ ವಿಧಿ ಇಲ್ಲದೆ ಆ್ಯಪಲ್ 1996ರಲ್ಲಿ ಸ್ಟೀವ್ ಜಾಬ್ಸರನ್ನ ವಾಪಸ್ ಕರ್ಕೊಂಬರ್ಬೇಕಾಯ್ತು ಆ್ಯಪಲ್ಗೆ. ಟೆಸ್ಲಾ ವಿಚಾರದಲ್ಲೂ ಸೇಮ್. ಕಂಪನಿ ಕಟ್ಟಿ ಬೆಳೆಸಿದ್ರಲ್ಲಿ ಇಲಾನ್ ಪಾತ್ರ ತುಂಬ ಪ್ರಮುಖವಾಗಿರೋದು. ಇದೇ ಕಾರಣವನ್ನು ಇಟ್ಕೊಂಡು ಮಸ್ಕ್ ಇಲ್ಲಿ ಆಟ ಆಡಿದ್ದಾರೆ. ಇಲಾನ್ ಮಸ್ಕ್ ಟೆಸ್ಲಾ ಕಂಪನಿಯ ಫೇಸ್ ಇದ್ದ ಹಾಗೆ. ಅವರ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಅರ್ಧ ಟೆಸ್ಲಾ ನಿಂತಿದೆ. ಅವರು ಕಂಪನಿ ಬಿಟ್ಟು ಹೋದರೆ ಕಂಪನಿಯ ಷೇರು ಬೀಳುತ್ತೆ ಅನ್ನೋದು ಹೂಡಿಕೆದಾರರಿಗೂ ಗೊತ್ತು. ಇನ್ವೆಸ್ಟರ್ಸ್ಗೆ ಲಾಸ್ ಆಗುತ್ತೆ, ಷೇರುದಾರರಿಗೆ ಚೊಂಬು ಸಿಗಲ್ಲ. ಸೊ ಮಸ್ಕ್ ಹೂಡಿಕೆದಾರರ ಈ ಫಿಯರ್ ಫ್ಯಾಕ್ಟರ್ ಜೊತೆ ಆಟ ಆಡಿ $1 ಟ್ರಿಲಿಯನ್ ಪ್ಯಾಕೇಜನ್ನು ಬಾಚಿಕೊಂಡಿದ್ದಾರೆ. ಆದರೆ ಸುಮ್ಮನೆ ಅಲ್ಲ, ಮಸ್ಕ್ ಆ ಟಾರ್ಗೆಟ್ಗಳನ್ನು ಅಚೀವ್ ಮಾಡಿ ಟೆಸ್ಲಾವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ. ಆದರೆ ಈ ಬೃಹತ್ ಪ್ಯಾಕೇಜ್ಗೆ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಪಬ್ಲಿಕ್ ಪೆನ್ಷನ್ ಫಂಡ್ ಕಂಪನಿ ಕ್ಯಾಲ್ಪರ್ಸ್, ಟೆಸ್ಲಾದಲ್ಲಿ ಪಾಲುದಾರ, ಅವರು ಈ ಪ್ಯಾಕೇಜ್ ಅಳತೆ ಮೀರಿದೆ ಅನ್ನೋ ಕಮೆಂಟ್ ಮಾಡಿದೆ. ಜೊತೆಗೆ ಈ ಪ್ರಪೋಸಲ್ ಶೇರ್ ಹೋಲ್ಡರ್ಸ್ ಎದುರು ಇಡೋ ಮುನ್ನ ಟೆಸ್ಲಾ ಬೋರ್ಡ್ ಮೆಂಬರ್ಸ್ ಪ್ಯಾಕೇಜ್ಗೆ ಅನುಮತಿ ಕೊಟ್ಟಿದ್ರು ಅನ್ನೋ ಆರೋಪವನ್ನು ಕೂಡ ಮಾಡಿದೆ. ಹೆಸರಿಗಷ್ಟೇ ಶೇರ್ ಹೋಲ್ಡರ್ ಮುಂದೆ ಇಟ್ಟರು ಆಮೇಲೆ ಅಂತ ಹೇಳಿದೆ. ಪ್ರಪೋಸಲ್ ಕ್ಲಿಯರ್ ಮಾಡಿದ ಬೋರ್ಡ್ನಲ್ಲಿ ಮಸ್ಕ್ ಸಹೋದರ ಕಿಂಬಲ್ ಕೂಡ ಇದ್ರು. ಪ್ಯಾಕೇಜ್ ಕೂಡ ನಿರ್ಧಾರವನ್ನು ಸ್ವತಂತ್ರವಾಗಿ ಮಾಡಿಲ್ಲ, ಇನ್ಫ್ಲೂಯೆನ್ಸ್ ಮಾಡಲಾಗಿದೆ ಅನ್ನೋ ಆರೋಪವನ್ನು ಕ್ಯಾಪ್ಲರ್ಸ್ ಮಾಡಿದೆ. ಇನ್ನು ವ್ಯಾಟಿಕನ್ ಪೋಪ್ ಲಿಯೋ ಕೂಡ ಮಸ್ಕ್ $1 ಟ್ರಿಲಿಯನ್ ಪ್ಯಾಕೇಜ್ಗೆ ಅಸಮಾಧಾನಗೊಂಡಿದ್ದಾರೆ. ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಮಾತನಾಡಿರೋ ಪೋಪ್ ಲಿಯೋ ಜಗತ್ತಲ್ಲಿ ಸಂಪತ್ತು ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಸ್ಕ್ ಇಷ್ಟು ದೊಡ್ಡ ದೊಡ್ಡ ಗುರಿಗಳನ್ನು ರೀಚ್ ಮಾಡ್ತಾರಾ ಅಂತಲೂ ಅನುಮಾನ ವ್ಯಕ್ತಪಡಿಸಲಾಗ್ತಿದೆ. ಆಟೋಮೊಬೈಲ್ ಜಗತ್ತಿನ ದೈತ್ಯ ಟೊಯೋಟಾ 2024ರಲ್ಲಿ ವಿಶ್ವಾದ್ಯಂತ 10 ಮಿಲಿಯನ್ ಕಾರುಗಳನ್ನು ಮಾರಿತ್ತು. ಟೊಯೋಟಾಗೆ ಈ ಫಿಗರ್ ಅಚೀವ್ ಮಾಡೋದು ಕಷ್ಟ ಅಲ್ಲ. ಯಾಕಂದರೆ ಟೊಯೋಟಾ ತುಂಬ ವೆರೈಟಿ ಕಾರ್ಗಳು, ಮಾಸ್ ಮಾರ್ಕೆಟ್ ಕಾರುಗಳನ್ನು ಕೂಡ ಮಾಡುತ್ತೆ. 7-8 ಲಕ್ಷಕ್ಕೆ ಗ್ಲಾನ್ಸಾ ಕೂಡ ಮಾರ್ತಾರೆ, 3 ಕೋಟಿಗೆ ಲ್ಯಾಂಡ್ ಕ್ರೂಸರ್ ಕೂಡ ಸೇಲ್ ಮಾಡ್ತಾರೆ. ಆದರೆ ಟೆಸ್ಲಾ ಹಂಗಲ್ಲ. ಇವರು ಹೈ ಎಂಡ್ EV ಕಾರುಗಳ ಮೇಲೆ ಡಿಪೆಂಡ್ ಆಗಿರೋ ಕಂಪನಿ. ಸದ್ಯಕ್ಕೆ ಅವ್ರ ಬಳಿ ಇರೋದೇ 5ರಿಂದ 6 ಮಾಡೆಲ್ ಕಾರುಗಳು. ಹೀಗಾಗಿ ಟೆಸ್ಲಾ 20 ಮಿಲಿಯನ್ ನಂಬರ್ ಅಚೀವ್ ಮಾಡಬೇಕು ಅಂದರೆ ಟೊಯೋಟಾನ ಬೀಟ್ ಮಾಡಿ ವಿಶ್ವದ ನಂಬರ್ 1 ಕಾರ್ ಕಂಪನಿ ಆಗಬೇಕು. ಅದು ಮಸ್ಕ್ ಕೈಲಿ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗೆ ಟೆಸ್ಲಾವನ್ನು ರೋಬೋಟಿಕ್ ಮತ್ತು AI ಕಂಪನಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಮಿಲಿಯನ್ ರೋಬೋಗಳು ಸೇಲ್ ಆಗಬೇಕು. ಸೊ ಪುಕ್ಸಟೆ ಅಲ್ಲ, ದೊಡ್ಡ ಚಾಲೆಂಜ್ ಇದೆ. ಮಸ್ಕ್ ಅಷ್ಟು ತಗೊಳ್ತಾರೆ ಅಂತ ಹೇಳಿದ್ರೆ ಟೆಸ್ಲಾಗೆ ಅವರಿಂದ, ಅವರ ಟ್ಯಾಲೆಂಟಿಂದ ಇನ್ನೂ ಜಾಸ್ತಿನೇ ಸಿಕ್ಕಿರಬೇಕು. ಹಾಗಿದ್ರೆ ಮಾತ್ರ ಅದು ಬರುತ್ತೆ ಅವರಿಗಿಲ್ಲ ಅಂದರೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.